ಇನ್ನು ನಾನು ಇಲ್ಲಿ ಯಾವ ಥರ ಬಂದೆ ಅಂದರೆ, ನನಗೆ ಶ್ರೀರಾಮ ಅವರು ಗೊತ್ತಿಲ್ಲ ಗುರುಗಳು. ಒಂದ್ಸಲ ಗೌರಿ ಶೆಟ್ಟಿ ಅವ್ರು ಕೇಳಿದೆ, ಸರ್ ಇದು ಇಷ್ಟು ಕ್ಲಾರಿಟಿಯಿಂದ ವಿಚಾರ ತಿಳಿಸ್ತಾರಲ್ಲ ಯಾರು ಅಂತ. ಮೇಡಮ್ ಬರ್ತಾರೆ ನಮ್ಮಲ್ಲಿ, ನಾನು ಎಲ್ಲರದ್ದು ಕೇಳಿದ್ದೀನಿ, ಬಟ್ ಇಷ್ಟು ಕ್ಲಾರಿಟಿ ನಿಮ್ಮದು ಸ್ಪಷ್ಟತೆ ಇದೆಯಲ್ಲ, ಆಸ್ ಅ ಪ್ರೊಫೆಸರು ನಾನು ನಿಜವಾಗ್ಲೂ ನಾನು ನಿಮ್ಮ ಫ್ಯಾನ್. ಅದು ತುಂಬ ಸ್ಪಷ್ಟತೆ ಇದೆ, ವಿಚಾರ ಮಂಡನೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಾನು ಎಲ್ಲರದ್ದು ಫಾಲೋ ಮಾಡಿದ್ದೀನಿ, ಎಲ್ಲರದೂ ಫಾಲೋ ಮಾಡಿದ್ದೀನಿ, ಎಲ್ಲದನ್ನು ನೀವು ಯಾರು ಕೇಳಿ ಎಲ್ಲದನ್ನು ನೋಡಿದ್ದೀನಿ. ಇಷ್ಟು ಕ್ಲಾರಿಟಿ ನನಗೆ ನಿಜವಾಗ್ಲೂ ಒಂಥರ ತುಂಬ ಖುಷಿ ಆಯಿತು. ಹಾಗಾಗಿ ನಿಮ್ಮ ಎಲ್ಲ ವೀಡಿಯೋಸ್ಗಳನ್ನೂ ನೋಡ್ತೀನಿ. ಇಲ್ಲಿ ನಾನು ಬರೋಕ್ಕೆ ಕಾರಣ ಪ್ರವೀಣ್ ಅವರು. ನನಗೆ ಮನಸ್ಸಲ್ಲಿ ಒಂದು ಕಡೆ ಇತ್ತು ಅವ್ರನ್ನ ಮೀಟ್ ಮಾಡಬೇಕು ಅಂತ. ಅದು ಹೇಗೆ ಬರುತ್ತೆ, ಕೂಡ್ಕೊಂಬರುತ್ತೆ ಅಂದರೆ ಯೂನಿವರ್ಸ್ ಕನೆಕ್ಟ್ ಮಾಡ್ತಾ ಬರುತ್ತೆ. ಅದು ಆಧ್ಯಾತ್ಮದ ಬಗ್ಗೆ ಒಂದು ಆಕರ್ಷಣೆ ಬೆಳೀತು. ಆವಾಗ ಗುರುಗಳಂತವ್ರ ಅವ್ರ ಬಗ್ಗೆ ಆಕರ್ಷಣೆ ಬೆಳೀತಾ ಹೋಯಿತು. ಅವ್ರ ಜೀವನ ಅವ್ರು ಕಟ್ಕೊಂಡಿರೋ ರೀತಿ. ಇವಾಗ ಸರ್ ಬಗ್ಗೆ ನಾನು ತುಂಬ ಫಾಲೋ ಮಾಡಿದ್ದೀನಿ. ತುಂಬ ಯಂಗ್ ಗುರೂಜಿ ಅವರು. ಬಹುಶಃ ಇನ್ನೂ 4-5 ಜನ್ರೇಷನ್ನಿಗೆ ಮಾರ್ಗದರ್ಶನ ನೀಡುವಷ್ಟು ಶಕ್ತಿ, ವಯಸ್ಸು ಇರುವಂಥ ಗುರೂಜಿ. ಸೊ ನಾನು ಯಾವಾಗಲೂ ಒಂದು ಬರಬೇಕು, ಅವ್ರ ಜೊತೆ ಸತ್ಸಂಗ ತೊಗೋಬೇಕು, ಒಂದು ಮೆಡಿಟೇಟ್ ಮಾಡಬೇಕು ಅನ್ನೋದೊಂದು ಕಲ್ಪನೆ ಇತ್ತು. ಇವತ್ತು ಇವ್ರು ಹೇಳ್ದಾಗೆ ಈ ವೇದಿಕೆ ಮೇಲೆ, ಇಷ್ಟು ಒಳ್ಳೆ ಗುರೂಜಿ ಇರೋ ವೇದಿಕೆ ಮೇಲೆ ನೀವು ಇಷ್ಟೆಲ್ಲ ಸಾಧಿಸಿರೋ, ಇಷ್ಟು ಈ ಜ್ಞಾನ ಇರೋರ ಮಧ್ಯದಲ್ಲಿ ಕೂತಿರೋದು ನನ್ನ ಬಹುಶಃ ಅದೃಷ್ಟ.